ಗೌರಿಬಿದನೂರು ಪದ್ಮಭೂಷಣ ಡಾಕ್ಟರ್ ಎಚ್.ಎನ್. ನರಸಿಂಹಯ್ಯ ನ್ಯಾಷನಲ್ ಕಾಲೇಜಿನಲ್ಲಿ ಉದ್ಯಮಶೀಲ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಸಕ ಪುಟ್ಟಸ್ವಾಮಿ ಗೌಡರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಶೈಲಜಾ ಅತಿಥಿಗಳನ್ನು ಸ್ವಾಗತಿಸಿ ಮುಂದುವರೆದು ಮಾತನಾಡುತ್ತಾ, ನಮ್ಮ ಶಾಸಕರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಎಂದರು. ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಶಾಸಕರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್.ಎನ್. ಸುಬ್ರಹ್ಮಣ್ಯ, ವೆಂಕಟಶಿವಾರೆಡ್ಡಿ, ನಗರಸಭೆ ಆಯುಕ್ತರಾದ ಡಿ.ಎಂ. ಗೀತಾ, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಜಯರಾಮ್, ಉಪ ಪ್ರಾಂಶುಪಾಲರಾದ ನಂಜುಂಡಪ್ಪ, ಉಪನ್ಯಾಸಕರಾದ ಸುಪ್ರಿಯಾ, ಕಾಲೇಜಿನ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು, ಹಲವು ಮುಖಂಡರು ಭಾಗವಹಿಸಿದ್ದರು. ವರದಿ ಕೃಷ್ಣಮೂರ್ತಿ ಕಿಟ್ಟಿ. ಜವಾಬ್ದಾರಿ ಅಂಗಡಿ ಹಾಕಿರುವಂತಹ ವಿದ್ಯಾರ್ಥಿಗಳು ಬಿಟ್ಟು ಇನ್ನೆಲ್ಲ ವಿದ್ಯಾರ್ಥಿಗಳು ಬಂದು ಸಾವಧಾನದಿಂದ ಕುತ್ಕೋಬೇಕು. ಸ್ಟಾಲ್ ಹಾಕಿರೋ ವಿದ್ಯಾರ್ಥಿಗಳು ಬಿಟ್ಟು ಇನ್ನೆಲ್ಲ ವಿದ್ಯಾರ್ಥಿನಿಯರು ಸಾವಧಾನವಾಗಿ ಹಾಗೂ ಸಾಂಸ್ಕೃತಿಕ ದಿನಾಚರಣೆ ಅಂತ ಮಾಡ್ತಾ ಇದ್ರಿ. ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಯಾಕೆಂದರೆ ಸಾಂಸ್ಕೃತಿಕ ದಿನಾಚರಣೆಯ ಜೊತೆಗೆ ಉದ್ಯಮಶೀಲತೆಯ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಕ್ಕಳಲ್ಲಿರೋ ಒಂದು ಪ್ರತಿಭೆಗಳನ್ನ, ಅವರ ಇಂಟ್ರೆಸ್ಟನ್ನು ತೋರಿಸ್ಕೊಡೋಕ್ಕೋಸ್ಕರ ಇಲ್ಲಿ ಅನೇಕ ಸ್ಟಾಲ್ಗಳನ್ನ ಹಾಕಿ, ಸ್ಟಾಲ್ಗಳ ಮೂಲಕ ಜನಗಳಿಗೆ ಅವರ ಒಂದು ಏನು ಮಾಡ್ತಾರೆ, ಏನು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ಬೋದು ಅನ್ನೋದನ್ನು ಮೊಳಕೆ ಬೀಜದ ರೂಪದಲ್ಲಿ ಎಲ್ಲರಿಗೂ ಕೂಡ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ಇವತ್ತು ಮೊದಲೆಲ್ಲ ವ್ಯವಸಾಯವನ್ನೇ ನಂಬ್ಕೊಂಡು ನಮ್ಮ ಜನ ಕಾಲ ಕಳೀತಾ ಇದ್ರು. ಸುಮಾರು 75ರಿಂದ 80% ಬರೀ ಅಗ್ರಿಕಲ್ಚರ್, ಅದನ್ನೇ ಬೆನ್ನೆಲುಬಾಗಿ ನಮ್ಮ ದೇಶದಲ್ಲಿ ನಡೀತಾ ಇತ್ತು. ಇನ್ನು ಉಳಿದಂಥ 20%ಅಲ್ಲಿ ಎಲ್ಲ ಉಪಕಸುಬುಗಳು, ವ್ಯವಸಾಯಕ್ಕೆ ಬೇಕಾದಂಥ ಸಲಕರಣೆಗಳು ಮಾಡೋದಿರ್ಬೋದು, ಊರಿಂದೂರಿಗೆ ಸಣ್ಣ ಸಣ್ಣ ಅವ್ರು ಬೇಡವಾದಂಥ ವಸ್ತುಗಳನ್ನು ಮಾರಾಟ ಮಾಡಿ ಜೀವನ ಮಾಡೋದಿರ್ಬೋದು, ಇಂಥದ್ರಲ್ಲಿ ಕಾಲ ಕಳೀತಾ ಇದ್ರು ಹೊರತು ಉದ್ಯಮ ಅನ್ನೋದು ನಮ್ಮ ದೇಶದಲ್ಲಿ ಇರಲೇ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ, ಅದರಲ್ಲೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಸರ್ಕಾರಿ ಉದ್ಯಮಗಳಿದ್ವು ಹೊರತು ಪ್ರೈವೇಟಾಗಿ ಉದ್ಯಮ ಮಾಡುವಂಥವ್ರು ಬಹಳ ಕಡಿಮೆ. ಯಾರೋ ಟಾಟಾ, ಬಿರ್ಲಾ ಇಂಥವ್ರು ಒಂದು 2-3 ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಹೊರತು ಉದ್ಯಮ ಕ್ಷೇತ್ರಕ್ಕೆ ಯಾರೂ ಕಾಲಿಡ್ತಿರಲಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ, ಉದ್ಯಮ ಬೆಳೆಯಿಲ್ಲ ಅಂದರೆ, ಪ್ರೈವೇಟ್ ಸೆಕ್ಟರ್ನಲ್ಲಿ ಉದ್ಯಮ ಬೆಳೆಯಿಲ್ಲ ಅಂತಂದರೆ ಆ ದೇಶಕ್ಕೆ